ಉಪಯೋಗಿಸ್ತಾರೆ. ಇದರಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನಿಂದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು DPL ಮೂರು ಕೇಂದ್ರಕ್ಕೆ ಸಂಬಂಧಪಟ್ಟವು. ಅಲ್ಲಿ ಯಾರ್ಯಾರು ಉಪಯೋಗಿಸ್ತಾ ಇದ್ದಾರೆ ಅವ್ರಿಗೇನು ತೊಂದರೆ ಇಲ್ಲ, ರೇಟು ಜಾಸ್ತಿ ಇದೆ. ಯಾರು ಬೇರೆ ಅದರ್ ದೆನ್ ಈ 3 ಕಂಪ್ನಿ ಬಿಟ್ಟು ಪ್ರೈವೇಟ್ ಕಂಪ್ನಿಗಳಲ್ಲಿ ತಗೊಳ್ತಾ ಇದ್ದು ಅಂದರೆ ಸ್ವಲ್ಪ ತೊಂದರೆ ಆಗಿದೆ. ನಾನು ಅವ್ರಿಗೂ ಕೂಡ ಹೇಳಿದ್ದೀನಿ, ಯಾವುದೇ ಕಾರಣಕ್ಕಿಂತ ಕಷ್ಟ ಪರಿಸ್ಥಿತಿಯಲ್ಲಿ ರೇಟನ್ನು ಜಾಸ್ತಿ ಮಾಡಬಾರ್ದು, ನಿಮಗೇನು ಬಂದಿದೆ ಅದನ್ನು ಸಮವಾಗಿ ಹಂಚಿಕೆ ಮಾಡಬೇಕು. ಆಟೋ ಸಿಲಿಂಡರ್ಸು ನಾವು 100% ಕೊಡ್ತಾಯಿದ್ವಿ. 3,000 ಕನ್ಸ್ಯೂಮ್ ಮಾಡ್ತಾಯಿದ್ರು ನಮ್ಮ ಪಟ್ಟಿಯಲ್ಲಿ, ಸರ್ಕಾರದ ಪಟ್ಟಿಯಲ್ಲಿ ಅವರೆಲ್ಲರಿಗೂ ಕೊಡ್ತಾಯಿದ್ವಿ. ವಿನಾಕಾರಣವಾಗಿ ಅವರು ಆತಂಕ ಮಾಡೋದು, ಡಿಮ್ಯಾಂಡ್ ಸೃಷ್ಟಿ ಮಾಡೋದು ಇವಕ್ಕೆ ಅವಕಾಶ ಇದೆ. ಮತ್ತು ಕೇಂದ್ರ ಸರ್ಕಾರ ಕೂಡ ತಿಳಿಸಿದ್ದೀವಿ, ಈ ಪ್ರೈವೇಟ್ನು ರೇಟ್ ಜಾಸ್ತಿ ಮಾಡ್ತಾಯಿದೆ, ಅದರ ಮೇಲೆ ನೀವು ನಿರ್ಬಂಧ ಮಾಡಬೇಕು. ಏನು ಸೆಂಟ್ರಲ್ ಆಯಿಲ್ ಕಾರ್ಪೊರೇಷನ್ಸ್ ರೇಟ್ ಕೊಡ್ತಾರೆ ಆ ರೇಟ್ಗೆ ಅವ್ರು ಕೊಡುವಂಥದ್ದನ್ನು ಮಾಡಬೇಕು ಅಂತೇಳಿ ಕೂಡ ಕೇಂದ್ರ ಸರ್ಕಾರ ಪತ್ರವನ್ನು ಬರೆದಿದೆ. ಅದಕ್ಕೂ ಸ್ವಲ್ಪ ಕೇಂದ್ರ ಸರ್ಕಾರ ನಿರ್ಬಂಧ ಮಾಡಿದ್ದಾರೆ. ಅದರ ಬಗ್ಗೆ ಮತ್ತೆ ಕೇಂದ್ರ ಸರ್ಕಾರ ಪತ್ರ ಬರೀತಾ ಇದೆ. ಯಾಕಂದರೆ ಇನ್ಸ್ಪೆಕ್ಷನ್ ಮಾಡೋದು ಬೇಡ ಅಂತ ಸರ್ಕ್ಯುಲರ್ ಕೊಟ್ಟರೆ ಅವ್ರು ನ್ಯಾಯವಾಗಿ ಹೆಂಗೆ ಇನ್ಸ್ಪೆಕ್ಷನ್ ಮಾಡಿದಿರ ತೂಕನ ಲೆಕ್ಕಾಚಾರ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಮತ್ತೊಮ್ಮೆ ನಾನು ಕೇಂದ್ರದಲ್ಲಿ ಮಂತ್ರಿಗಳನ್ನು ಭೇಟಿ ಹಾಕಿ ಅದನ್ನು ಕರೆಕ್ಟ್ ಮಾಡಬೇಕಾಗುತ್ತೆ. ಅಂದರೆ ಇದು ಭಾಳ ಕೆಟ್ಟು ಹೋಗ್ತದೆ, ತೊಂದರೆ ಆಗ್ತದೆ ಅನ್ನೋ ವಿಷಯವನ್ನು ಮನವರಿಕೆ ಮಾಡಿ ಇಲ್ಲ ಅದಕ್ಕೆ ಪ್ರಪೋಸಲ್ ಮಾಡಿದ್ವಿ. ನಾನು ಹೇಳಿದ್ದೆ ಎಲ್ಲ ಕಳಿಸ್ತೀವಿ ಅಂತ ಹೇಳಿದ್ವಿ. ಸ್ವಲ್ಪ ಕಳಿಸ್ತೀವಿ ಅಂದರು. ಅವರು ಕೂಡ ಸಂತಕವನ್ನು ಮಾಡಿದ್ದಾರೆ. ಇನ್ನು ಆಗಬೇಕಾದ್ರೆ ಏನಾಯಿತು ಅಂದರೆ ಮಧ್ಯದಲ್ಲಿ ಜನರಲ್ ಅವರು 3-4 ತಿಂಗಳು 4 ತಿಂಗಳಿಂದ ಕಾಯ್ತಾರೆ. ಅವರಿಗೆ ಏಜ್ ಬರಾಗ್ತದೆ. ಅದಕ್ಕೆ ತಕ್ಷಣ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಯ್ತು. ಏನು ರಿಕ್ರೂಟ್ಮೆಂಟ್ ಪ್ರೋಸೆಸ್ಸನ್ನು ಜಾರಿ ಮಾಡ್ತಾರೆ. ಆ ಜಾರಿ ಆಗಿರೋ ಒಂದು ಸಂದರ್ಭದಲ್ಲಿ ನೋಟಿಫಿಕೇಶನ್ ಮಾಡುವಾಗ ಇದನ್ನು ಯಾವ ರೀತಿ ತರಬೇಕು, ಇದನ್ನು ಇಂಟರ್ನಲ್ ರಿಸರ್ವೇಷನ್ ಅನ್ನೋ ವಿಷಯನ ಡಿಸ್ಕಸ್ ಮಾಡೋದು. ಮೊನ್ನೆ ಕೂಡ ಗೌರ್ಮೆಂಟಲ್ಲಿ ಆ ವಿಷಯ ಡಿಸ್ಕಷನ್ ಬಂದಿದೆ. ಶೀಘ್ರದಲ್ಲಿ ಅದನ್ನು ತೀರ್ಮಾನ ಮಾಡ್ತೀವಿ. ಇವಾಗ ಚುನಾವಣೆ ಆದ ತಕ್ಷಣ ಆ ಕೆಲಸ ಕೈಗೆತ್ತಿಕೊಳ್ತೀವಿ. ABC ಎಲ್ಲರಿಗೂ ಕೂಡ ಸಮವಾಗಿ ಹಂಚಿಕೆ ಆಗಬೇಕು. ಮತ್ತು ಅಲೆಮಾರಿಗಳ ಸಮುದಾಯ ಏನಿದೆ ನಾಗಮೋಹನ್ ದಾಸ್ ಹೇಳ್ತಾ ಇದ್ದಾರೆ, ಅವರಿಗೆ 1% ಕೇಟಾಯಿಸಿ ಕೊಡಬೇಕು. ಆಗ ನ್ಯಾಯ ಸಿಗಬೇಕಾಗ್ತದೆ. ಸಂವಿಧಾನಬದ್ಧವಾಗಿ ನಾಗಮೋಹನ್ ದಾಸ್ ರಿಪೋರ್ಟ್ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೂಡ ಮೋಸ್ಟ್ ಬ್ಯಾಕ್ವರ್ಡ್ ಮೊದಲನೇ ಸ್ಥಾನ ಕೊಡಬೇಕು ಅಂತ ಹೇಳಿದ್ದಾರೆ. ಆ ರೀತಿ ನಾವು ಮಾಡೋದ್ರ ಮುಖಾಂತರ ಈ ಹಂಚಿಕೆ ಮಾಡಿಕೊಂಡು ಎಲ್ಲರೂ ಕೂಡ ಇದನ್ನ ಸದುಪಯೋಗ ಮಾಡಿಕೊಳ್ಳಬೇಕು. ಸರ್ಕಾರ ಬದ್ಧವಾಗಿದೆ. ನಾವೆಲ್ಲ ಮತ್ತೆ ಚರ್ಚೆ ಮಾಡಿದ್ದೀವಿ. ನಾವು ಈ ಚುನಾವಣೆ ಆದ ತಕ್ಷಣ ಅದು ಜಾರಿ